ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಅಕ್ಯುಪ್ರೆಷರ್ ಇಲ್ಲಿ ದೇಹದಲ್ಲಿ 72,000 ನಾಡಿಗಳು ಅಂತ ಉಲ್ಲೇಖ ಮಾಡಲಾಗಿದೆ. ಆ 72,000 ನಾಡಿಗಳ ಎಂಡಿಂಗ್ ಪಾಯಿಂಟು ನಮ್ಮ ಪಾದಗಳಲ್ಲಿ, ಕಿವಿಗಳಲ್ಲಿ, ಹಾಗೆ ಇನ್ನೊಂದು ಕೈಗಳಲ್ಲಿ ಎಂಡ್ ಆಗ್ತವೆ. ನಾವೆಲ್ಲರೂ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡ್ತೀವಿ? ಹಸ್ತ ಚೆನ್ನಾಗಿ ಮಸಾಜ್ ಮಾಡ್ತೀವಿ. ಆಮೇಲೆ ಹಸ್ತ ನೋಡ್ತಾ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂತ ಹೇಳ್ತೀವಿ. ಅಂದರೆ ಹಸ್ತನ ಈ ರೀತಿ ಚೆನ್ನಾಗಿ ರಬ್ ಮಾಡೋದ್ರಿಂದ ಬೆಳಗ್ಗೆ ಎದ್ದ ಕೂಡಲೇ ಅರ್ಲಿ ಮಾರ್ನಿಂಗಲ್ಲಿ ದೇಹದ ಎಲ್ಲ ಇನ್ನೊಂದು ಆಂತರಿಕ ಅಂಗಗಳು ಕೂಡ ಎನನ್ಸ್ ಆಗ್ತವೆ, ಕ್ರಿಯಾಶೀಲ ಹೊಂದುತ್ತೆ ಅನ್ನೋದು. ಹಾಗೆ ಅದರೊಂದಿಗೆ ನಾವು ಮತ್ತೆರಡನ್ನು ಸೇರಿಸ್ಕೋಬೇಕು ನೋಡಿ. ಹಾಗೆ 72,000 ನಾಡಿಗಳ ಪಾಯಿಂಟು ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ. ಹಸ್ತದಲ್ಲೂ ಕೂಡ ದೇಹದ ಪ್ರತಿ ಎಲ್ಲ ಆಂತರಿಕ ಭಾಗದ ಅಂಗಾಂಗಗಳ ರಿಫ್ಲೆಕ್ಸ್ ಇದೆ. ಹಾಗೆ ಅದರೊಂದಿಗೆ ಮತ್ತೊಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ. ಇದು ಪಾದಗಳಲ್ಲಿ ಕೂಡ ನಮ್ಮ ಯೂಟ್ರಸ್ ಆಗ್ಬೋದು, ಪ್ಯಾಂಕ್ರಿಯಸ್ ಆಗ್ಬೋದು, ಮತ್ತು ಲಿವರ್ ಆಗ್ಬೋದು, ಮತ್ತು ಪಿತ್ತಕೋಶ ಆಗ್ಬೋದು, ಈ ರೀತಿ ಎಲ್ಲ ರೀತಿಯ ಹೃದಯ ಆಗ್ಬೋದು, ಎಲ್ಲ ರೀತಿಯ ಆಂತರಿಕ ಭಾಗದ ಅಂಗಗಳು ಕೂಡ ಪಾದಗಳಲ್ಲಿ ಕೂಡ ಅದರ ರಿಫ್ಲೆಕ್ಸ್ ಇರುತ್ತೆ. ಮತ್ತೆ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ಕಿವಿ ಶೇಪ್ ಏನಿದೆಯೋ ಅದೇ ರೀತಿ ತಾಯಿ ಅಂದರೆ ಮಗು ಭ್ರೂಣದಲ್ಲಿ ಅಂದರೆ ಗರ್ಭದಲ್ಲಿದ್ದಾಗ, ಗರ್ಭಾವಸ್ಥೆಯಲ್ಲಿದ್ದಾಗ ಆ ಕಿವಿ ಶೇಪ್ ಹೋಲ ಥರನೇ ಮಗು ಭ್ರೂಣದಲ್ಲಿರ್ತದೆ ಅನ್ನೋದು, ಗರ್ಭಾವಸ್ಥೆಯಲ್ಲಿ ಇರುತ್ತೆ ಅನ್ನೋದು. ಅದೇ ರೀತಿ ನಮ್ಮ ಕಿವಿಯಲ್ಲೂ ಕೂಡ ಇನ್ನೊಂದು ಚಾರ್ಟ್ ಕಾಣಿಸ್ತೀವಿ ನೋಡಿ. ಎಲ್ಲ ರೀತಿಯ ಆಂತರಿಕ ಭಾಗದ ಅಂಗಗಳ ಏನೊಂದು ರಿಫ್ಲೆಕ್ಸು ಕಿವಿಯಲ್ಲಿ ಕೂಡ ಇರುತ್ತೆ. ಸೊ ಇಲ್ಲಿ ನಾವು ಮತ್ತೆರಡು ಹಸ್ತ ಬೆಳಗ್ಗೆ ಎದ್ದು ರಬ್ ಮಾಡೋದು, ಮತ್ತು ಅದರೊಂದಿಗೆ ಪಾದವನ್ನು ಕೂಡ ರಬ್ ಮಾಡೋದು. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ತುಂಬ ಕ್ರಾನಿಕ್ ಇದ್ದರೆ, ಅಂದರೆ ಕ್ರಾನಿಕ್ ಅಂದಾಗ ಥೈರಾಯ್ಡ್ ಬಂದಿದೆ, ಅಥವಾ ಮೆನ್ಸಸ್ ಡಿಲೇ ಆಗ್ತಾ ಇದೆ, ಅಥವಾ ಪ್ಯಾಂಕ್ರಿಯಸ್ ಸರಿಗೆ ವರ್ಕ್ ಮಾಡ್ತಾ ಇಲ್ಲ. ಸೊ ಈ ರೀತಿಯಾದ ಅನೇಕ ರೀತಿಯ ಸಮಸ್ಯೆಗೆ ಇದು ಫೂಟ್ ರೋಲರ್ ಅಂತ, ಇದರ ಮೇಲೆ ಹತ್ತಿ ಚೆನ್ನಾಗಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ಮಸಾಜನ್ನು ಮಾಡೋದು. ಈ ರೀತಿ ಮಾಡಿದಾಗ ನಿಮ್ಮ ದೇಹದ ಆಂತರಿಕ ಭಾಗದ ಅಂಗಗಳ ಕಾರ್ಯಕ್ಷಮತೆ ಕುಂಠಿತವಾದರೆ ಅದು ಸರಿ ಹೋಗ್ಲಿಕ್ಕೆ ಸಹಕಾರಿಯಾಗುತ್ತೆ. ಇದೇ ರೀತಿ ಅಂದರೆ ಕ್ರಾನಿಕ್ ಇಶ್ಯೂಸ್ ಇದಿರೋದು, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಮೆನ್ಸಸ್ ಡಿಲೇ ಆಗ್ತಾ ಇದೆ, ಗೈನಿಕ್ ಸಂಬಂಧಿತ ಸಮಸ್ಯೆಗಳಿದ್ದಾವೆ, ಅಥವಾ ಏನೊಂದು ಬ್ಲಡ್ ಶುಗರ್ ವೇರಿಯೇಷನ್ ಆಗ್ತಾ ಇದೆ, ಶುಗರ್ ಇದೆ ಅಂದವರು ಕೂಡ ಈ ರೀತಿ ಹಸ್ತನೂ ಕೂಡ ನೋಡಿ ಈ ರೀತಿ ಚೆನ್ನಾಗಿ ಒಂದಿಷ್ಟು ಪ್ರೆಷರನ್ನು ಕೊಟ್ಟು ಈ ರೋಲರ್ನ ಮುಖಾಂತರ ನಿಮ್ಮ ಎಲ್ಲ ಆಂತರಿಕ ಭಾಗದ ಅಂಗಗಳ ಕಾರ್ಯಕ್ಷಮತೆ ಕುಂಠಿತವಾದರೆ ಅದನ್ನು ಎನನ್ಸ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇದು ಕೇವಲ ದೊಡ್ಡವರಿದ್ದವರು, ಅನಾರೋಗ್ಯ ಇದ್ದವರು ಮಾಡಬೇಕು ಅಂತ ಏನು ಉಲ್ಲೇಖ ಇಲ್ಲ, ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅಂದರೆ ಯಾವುದೇ ಸಮಸ್ಯೆ ಬರದಂತೆ ನೀವು ಈ ರೀತಿ ಕಿವಿನ ಮಸಾಜ್ ಮಾಡೋದು ತಮ್ಮ ಪ್ರೀತಿ ಪಾತ್ರರಾದವರೊಂದಿಗೆ, ಅಂದರೆ ಗಂಡ ಹೆಂಡ್ತಿಗೆ ಮಾಡ್ಬೋದು, ಹೆಂಡ್ತಿ ಗಂಡಿಗೆ ಮಾಡ್ಬೋದು. ಈ ರೀತಿ ನೋಡಿ ಲಿಟ್ಲಾಗಿ ಈ ರೀತಿ ಮಸಾಜನ್ನು ಮಾಡೋದು, ಅಥವಾ ರಾತ್ರಿ ಮಲಗಬೇಕಾರೆ ಈ ರೀತಿ ಸ್ವತಃ ಕೂಡ ಮಾಡ್ಕೋಬೋದು, ಅಥವಾ ಬೇರೆಯವರಿಂದ ಕೂಡ ಈ ರೀತಿ ಮಸಾಜನ್ನು ಮಾಡೋದು. ಫುಟ್ ರೋಲರ್ ಇಲ್ಲ ಅಂದರೆ ಈ ರೀತಿ ಜಸ್ಟ್ ಈ ರೀತಿ ಮಸಾಜ್ ಮಾಡೋದು. ಇನ್ನು ಮನೇಲಿ ಅನೇಕ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಪಾಪುಗಳಿರ್ತಾರೆ, ಅವರಿಗೆ ಕೂಡ ನೀವು ನೋಡಿ ಈ ರೀತಿಯಾದ ಸಣ್ಣ ಮಕ್ಕಳು ಇದ್ದರೆ ಅವ್ರನ್ನ ತಡೆ ಮೇಲೆ ಮನಸ್ಕೊಂಡು ಎಲ್ಲ ಸೇರಿ ಒಂದು 1 ನಿಮಿಷ ನೋಡಿ ಈ ರೀತಿ ಲಿಟ್ಲಾಗಿ ಮಸಾಜನ್ನು ಮಾಡೋದು. ಕಿವಿ ಭಾಗವನ್ನು ಮತ್ತು ಅಂಗೈನ ಈ ರೀತಿ ನೋಡಿ ಲಿಟ್ಲಾಗಿ ಫೆದರ್ ಟಚ್, ಮಗು ಆದರೆ ಈ ರೀತಿ ಫೆದರ್ ಟಚ್ ಕೊಡೋದು ನಿಧಾನಕ್ಕೆ ಹಿಂದೆ ಮತ್ತು ಮುಂಭಾಗದಲ್ಲಿ ಈ ರೀತಿ ಟಚ್ ಕೊಡ್ತಾ ಹೋಗಿ. ಅವುಗಳಿಗೂ ಕೂಡ ಎಲ್ಲ ಆಂತರಿಕ ಭಾಗದ ಅಂಗಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ, ಯಾವುದೇ ರೀತಿಯಾದ ಅನಾರೋಗ್ಯದ ಸಮಸ್ಯೆ ಬರದಂತೆ ಪ್ರೊಟೆಕ್ಟನ್ನು ಮಾಡಲಿಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ. ಇದನ್ನು ಅಕ್ಯುಪ್ರೆಷರ್ ಅಂತ ಹೇಳ್ತಾರೆ. ಸೊ ಈ ರೀತಿ ಎರಡೂ ಪಾದದಲ್ಲಿ ಕೂಡ ಲಿಟ್ಲಾಗಿ ಮಸಾಜನ್ನು ಮಾಡೋದು. ಸೊ ಸಮಸ್ಯೆಗಳು ಬಂದ ಮೇಲೆ ಈ ರೀತಿಯಾದ ಎಲ್ಲ ಅಭ್ಯಾಸಗಳನ್ನು ಮಾಡೋದಕ್ಕಿಂತ ಮುಂಚೆ ಏನೂ ಬರದಂಗೆ ನಾವು ಎಚ್ಚರಿಕೆ ವಹಿಸೋದು ಅದು ಭಾಳ ಸೂಕ್ತ. ಪ್ರಿವೆನ್ಷನ್ ಕ್ಯೂರ್ ದೆನ್ ಬೆಟರ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಏನು ಸಮಸ್ಯೆ ಬರದಂತೆ ಈ ರೀತಿ ಅಕ್ಯುಪ್ರೆಷರ್ ಮಾಡ್ಕೊಳ್ಳೋದು, ಎಚ್ಚರಿಕೆಯನ್ನು ವಹಿಸಿ ನಮ್ಮ ಪ್ರತಿಯೊಂದು ಅಂಗಾಂಗಗಳ ಕಾರ್ಯಕ್ಷಮತೆ ಕುಂಠಿತವಾಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.